ನಾಗಪ್ಪ, ನಮ್ಮ ಕಿಟ್ಟಪ್ಪ, ಸತ್ಯಪ್ಪ, ಈ ಕಾಂಬಿನೇಷನ್ ಇದೆಯಲ್ಲ, ಮೈನಾ, ಅದು ಯಾರ ತಾನೇ ಇಷ್ಟ ಆಗಲ್ಲ. ನಿಜವಾಗ್ಲೂ ನಾಗಪ್ಪ, ಹ್ಯಾಟ್ಸ್ ಆಫ್ ನಿಮಗೆ. ನಮ್ಮೂರಿನ ಕತೆ ನನಗೆ ಗೊತ್ತಿಲ್ಲ. ಎಷ್ಟು ನೀವು ಪ್ರಬುದ್ಧರು ನೀವು. ನನಗೆ ಹಿಂಗೆ ಅಂತಂದ್ರೆ ಇಡೀ ನಮ್ಮ ಊರೆಲ್ಲ ಓಡಾಡ್ಬಿಟ್ಟೆ. ನಾನು ಓಡಾಡಿದ ಜಾಗದಲ್ಲೆಲ್ಲ ಶೂಟ್ ಮಾಡಿದ್ದೀರಾ. ನಮ್ಮ ಮಾರ್ಕೆಟ್ ನಾವು ರೇಷ್ಮೆ ಬೆಳೆಗಾರರು. ಹಾರ್ಟ್ ಬೀಟ್ ಈಗಲೂ ಹೊಡಿತಾ ಇದೆ. ವಂಡರ್ಫುಲ್ ಸಿನಿಮಾ. ಸಂಜು ವೆಟ್ಸ್ ಗೀತಾ, ಹಾಗೆ ಯಾರ್ಯಾರು ನೋಡಿದಿರಿ ಅದೆಲ್ಲರಿಗೂ ಅದು ಎಷ್ಟು ಒಂದು 25 ವಾರ ಹೋಗಿದ್ ಸಿನಿಮಾ ಅದು. ಸೊ ಪಾರ್ಟ್ 2 ನಾಗಪ್ಪ ಏನ್ ಮಾಡ್ತಾರೆ ನನಗೂ ಒಂದು ಕುತೂಹಲ ಇತ್ತು. ಸಾಂಗ್ಸ್ ಬಂದಾಗ ನನಗೆ ಗೊತ್ತಿದ್ದು ನಾಗಪ್ಪ ನಿಮ್ ಸಾಂಗ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ಅವನು ಸಂಜು ಅಂದ್ರೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬೇರೆಯವ್ರು ಹೇಳ್ತಾರೆ, ನೀವ್ ಹೇಳ್ತೀರಾ. ಇದರಲ್ಲಿ ನಮ್ಮ ಕವಿರಾಜ್ ಸರ್ ಅದ್ಭುತವಾದ ನಿರ್ದೇಶಕರು, ಅವ್ರ ಬಗ್ಗೆ ನಾನು ಹೇಳಂಗಿಲ್ಲ. ಕವಿ ಸರ್ ನಿಜವಾಗ್ಲು ಅವನು ಸಂಜು ಅಂದ್ರೇನೆ ಎಲ್ಲರಿಗೂ ಅಲರ್ಟ್ ಆಗುತ್ತೆ. ಸೊ ವಂಡರ್ಫುಲ್ ಲಿರಿಕ್ಸ್. ಎಂಟೈರ್ ಒಂದು ನಮ್ಮ ಛಲವಾದಿ ಕುಮಾರ್ ಸರ್, ನಾನು ನನ್ನ ಹೆಂಡತಿ ಒಂದು ಪ್ರಾಮಿಸ್ ಮಾಡಿದ್ದೆ, ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ ಅಂತ. 15 ವರ್ಷ ಆಯ್ತು ದೇವರಾಣಿ ಈಗ ಸಿನಿಮಾ ಕರ್ಕೊಂಡ್ ಹೋಗ್ತೀನಿ. ಇದೆಲ್ಲ ತೋರಿಸಿದ್ರ ನೀವು. ಪ್ರತಿ ಕನ್ನಡಿಗರಿಗೂ ಪ್ರತಿ ಪ್ರೇಕ್ಷಕರಿಗೂ ಸ್ವಿಟ್ಜರ್ಲ್ಯಾಂಡ್ ನೀವು ಸ್ವಿಟ್ಜರ್ಲ್ಯಾಂಡ್ ಹೋಗಂಗೆ ಇಲ್ಲ. ಅಷ್ಟು ಚೆನ್ನಾಗಿ ಸತ್ಯಪ್ಪ ಸೆರೆ ಹಿಡಿದಿದ್ದಾರೆ. ನಾಗಪ್ಪ, ನಮ್ ಕಿಟ್ಟಪ್ಪನ ಬಗ್ಗೆ ನನಗೆ ತುಂಬಾ 2-3 ವರ್ಷ ಆಗಿತ್ತು. ಮೊನ್ನೆ ಮದುವೆ ಸಿಕ್ಕಾದ್ಮೇಲೆ ಏನೋ ಒಂಥರ ಲವ್ ಜಾಸ್ತಿ ಆಗೋಯ್ತು. ಕಿಟ್ಟಪ್ಪನ್ ನೋಡಿದ್ರೆ ರಚಿತಾರಾಮ್ ಚೆನ್ನಾಗಿ ಮಾಡಿದ್ದಾರೆ. ವಂಡರ್ಫುಲ್ ಮೂವಿ, ಯಾರು ಮಿಸ್ ಮಾಡ್ಕೋಬೇಡಿ. ಎಷ್ಟೋ ದೇವರ ಹತ್ರ ಒಂದು ಮನಸ್ಸನ್ನ ಮುಟ್ಟುವಂತ ಸಿನಿಮಾ, ಒಂದು ಲವ್ ಸ್ಟೋರಿ, ಭಾವನಾತ್ಮಕ ಕತೆ ತುಂಬಾ ಚೆನ್ನಾಗಿದೆ. ಸಿನಿಮಾ ನೋಡಿ 15-20 ನಿಮಿಷ ಆದ್ಮೇಲೆ ಕೂಡ ಒಂದು ಆ ಸಿನಿಮಾ ಕಾಡ್ತಿದೆ ನನಗೆ. ಸೊ ಹಾಗಾಗಿ ಪ್ರತಿಯೊಬ್ರು ಮಿಸ್ ಮಾಡದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಮಿಸ್ ಮಾಡ್ಕೋಬೇಡಿ. ಅವನು ಸಂಜು, ಅವಳು ಗೀತಾ ಹೇಳ್ತಿದ್ರೆ ಅವರಿಬ್ಬರು ಸೇರಿದು ಸಂಗೀತ. ಕವಿ ಸರ್ ಹ್ಯಾಟ್ಸ್ ಆಫ್. ಇಡೀ ಟೀಮ್ ಒಳ್ಳೇದಾಗ್ಲಿ. ನೀವೆಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ. ನಾನು ನನ್ನ ಫ್ಯಾಮಿಲಿ ಜೊತೆ, ಆಮೇಲೆ ಎಲ್ಲದಕ್ಕೂ ಹೆಚ್ಚಿಗೆ ಇವತ್ತು ನಮ್ಮ ನಿರ್ದೇಶಕರ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ದು. ಇಂಥ ಒಂದು ಅವಕಾಶ ನಾಗಪ್ಪ ಮಾಡ್ಕೊಟ್ಟಿದ್ದು. ನಾಗಪ್ಪ, ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಒಳ್ಳೇದಾಗ್ಲಿ. ಇಷ್ಟು ಜನ ಡೈರೆಕ್ಟರ್ಸ್ ಬಂದು ಒಂದು ಸಿನಿಮಾ ನೋಡಿ ಡೈರೆಕ್ಟರ್ಸ್ ಫ್ಯಾಮಿಲಿ ಸ್ಟ್ರಾಂಗ್ ಆಗಿದೆ ಅಂತ ತೋರಿಸಿದ್ದೀನಿ.